ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ತಾಯಿ ಮತ್ತು ಅವ್ರ ಫ್ರೆಂಡ್ಸ್ ಲೇಡೀಸ್ ಗ್ಯಾಂಗ್ ಎಲ್ಲ ಸೇರಿ ಧರ್ಮಸ್ಥಳ ಪ್ಲ್ಯಾನ್ ಮಾಡಿದರು. ಅದ್ರ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗಂಟೆ ಗಣಪತಿ ದೇವಸ್ಥಾನವೂ ಕೂಡ ಇತ್ತು ಆ ಪ್ಲ್ಯಾನಿಂಗಲ್ಲಿ. ಎಲ್ಲರೂ ಕೂಡ ಒಂದೇ ರೀತಿ ಸ್ಯಾರಿ ತೊಗೊಂಡಿದ್ರು. ಅದು ಬೇರೆ ಯಾವುದೂ ಅಲ್ಲ, ಟ್ರೆಂಡಿಂಗ್ ಸ್ಯಾರಿ ಆರೆಂಜ್ ವಿತ್ ಬ್ರೌನ್, ಅದನ್ನು ತಗೊಂಡು ಎಲ್ಲರೂ ಹಾಕ್ಕೊಂಡಿದ್ರು. ನಾನು ಮತ್ತು ನಮ್ಮಕ್ಕ ಇವ್ರುಗಳ ಜೊತೆ ಹೋಗೋ ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರ ಕನ್ಫರ್ಮ್ ಆಗಿದ್ದು ಹೊರಡೋದು ಹಿಂದಿನ ದಿನ. ಸೊ ಅದಕ್ಕೆ ಅಕ್ಕ ಮತ್ತು ನಾನು ಸ್ಯಾರಿ ತೊಗೊಳಕ್ಕಾಗಲಿಲ್ಲ, ನಮ್ಮ ಹತ್ರ ಇರೋ ಸ್ಯಾರಿನೇ ಹಾಕ್ಕೊಂಡ್ವಿ. ಇದು ಒನ್ ಡೇ ಟ್ರಿಪ್ ಆಗಿತ್ತು. ಆ್ಯಕ್ಚುಲಿ ಮೊದಲಿಗೆ ಇದು ಪ್ಲ್ಯಾನ್ ಆಗಿದ್ದಿದ್ದು 2 days ಅಂತ. ಅದಾದಮೇಲೆ ಎಲ್ಲರಿಗೂ ಏನನ್ನಿಸ್ತು ಅಂದರೆ, ಮಕ್ಕಳನ್ನ ಕರ್ಕೊಂಡು 2 days ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅನಿಸಿ ಬೆಳಗಿನ ಜಾವ 3 ಗಂಟೆ 4 ಗಂಟೆನೇ ಹೊರಟು ನೈಟ್ 12 ಒಳಗಡೆ ಬರ್ಬೋದು ಎಲ್ಲ ಪ್ಲೇಸಸ್ನೂ ನೋಡಿಕೊಂಡು ಅಂತ 1 ಡೇಗೆ ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡ್ರು. ನಮಗೂ ಅದು ಸರಿ ಅನ್ನಿಸ್ತು, ಅದಕ್ಕೆ ನಾವೇ ಹೊರಟ್ವಿ. ನನ್ನನ್ನು ಡ್ಯಾನ್ಸ್ ಮಾಡಿಸೋವರೆಗೂ ಬಿಡಲಿಲ್ಲ. ನನಗೆ ತಿಂಡಿ ತಿಂದೇ ಇರೋ ಕಾರಣ ಮೂಡು ಇರಲಿಲ್ಲ, ಬಟ್ ಇವ್ರಿಗೆಲ್ಲ ಬಿಡಲಿಲ್ಲ. ಸೊ ಅದಕ್ಕೆ 2 ಸ್ಟೆಪ್ ಆಗ್ತಾ ಅಷ್ಟೇ. ಬೆಳಗಿನ ಜಾವ ಹೊರಟಿದ್ರಿಂದ ಎಲ್ಲರಿಗೂ ಹೊಟ್ಟೆ ಹಸುತ್ತಾಯಿತು. ಸೊ ಹಾಸನಿಂದ ಮುಂದೆ ಯಾವುದೋ ಹೋಟೆಲ್ ಇತ್ತು ಅಂತ ಡ್ರೈವರ್ ನಿಲ್ಲಿಸಿದ್ರು. ಸೊ ನಾವು ಇಳಿದು ತಿಂಡಿಗೆ ಹೋದ್ವಿ. ಅಲ್ಲಿ ವೆರೈಟೀಸ್ ಏನೂ ಇರಲಿಲ್ಲ, ಬಾತ್ ಒಂದಿತ್ತಷ್ಟೇ. ಸೊ ಅದನ್ನೇ ತಿಂದ್ವಿ. ಮನೇಲೇ ಇದ್ದರೆ 12 ಗಂಟೆ ಆದರೂ ತಿಂಡಿ ತಿಂದಿರೋ ನಾವುಗಳು ಎಲ್ಲಾದರೂ ಹೊರಗಡೆ ಹೋದರೆ 8 ಗಂಟೆ 9 ಗಂಟೆನೇ ಹಸುತ್ತಾ ಇರುತ್ತಲ್ಲ, ಯಾಕೆ? ನಾನು ಒಬ್ಳಿಗೋಸ್ಕರನ ಇಲ್ಲ ನಿಮ್ಗಳಿಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ. ನಮ್ಮಕ್ಕ ಮತ್ತು ನಮ್ಮಮ್ಮ ಅಂತೂ ನಮ್ಮ ತ್ರಿಶು ತರಲೆ ನೋಡಿ ಇವನು ಹೆಂಗಪ್ಪ ತಡೆಯೋದು ಅಂತ ಮನಸಲ್ಲೇ ಅನ್ಕೋತಿದ್ದಾರೆ. ಯಾಕಂದರೆ ನನ್ನ ಮಗ ಸ್ವಲ್ಪ ಹಾಗೇನೆ ಪುಟ್ಟ ತರಲೆ ನನ್ನ ಮಗ ಅವನು. ಸರಿ ಅಂತ ನಾವು ತಿಂಡಿ ತಿಂದು ಟಿ ಹತ್ತು ಕೂತ್ಕೊಂಡ್ವಿ. ಆವಾಗ ನೋಡಿ ಸ್ಟಾರ್ಟ್ ಆಯಿತು, ಎಲ್ಲರಿಗೂ ಎನರ್ಜಿ ಬಂದುಬಿಡ್ತು. ಒಂದು ಬಾತು ಅವ್ರನ್ನ ಯಾವ ರೀತಿ ಚೇಂಜ್ ಮಾಡಿಬಿಡ್ತು ನೋಡಿ. ಇವ್ರದ್ದೆಲ್ಲ ಡ್ಯಾನ್ಸ್ ನೋಡ್ತಾ ನಾನಂತೂ ಕಳೆದೋದೆ. ತುಂಬಾ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ಫನ್ ಇತ್ತು ಮತ್ತು ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಧರ್ಮಸ್ಥಳ ಹತ್ತಿರ ಬಂತು ಅಂತ ಡ್ರೈವರ್ ಹೇಳಿದ್ರು. ಆವಾಗೆಲ್ಲರೂ ಡ್ಯಾನ್ಸ್ ಮುಗಿಸಿ ಸುಮ್ಮನೆ ಕೂತ್ಕೊಂಡ್ರು. ನನಗೆ ಮಾತ್ರ ಹತ್ತಿರ ಬಂತು ಅಂದ ತಕ್ಷಣ ಒಂದು ಕಡೆ ತುಂಬಾ ಇಲ್ದಿರೋ ಮೌನ ಆವರಿಸ್ಕೋತು ನನ್ನಲ್ಲಿ. ಯಾಕಂತಂದರೆ ಸಡನ್ನಾಗಿ ನೆನಪಾಗಿದ್ದು ಅನ್ಯಾಯವಾಗಿ ದೌರ್ಜನ್ಯಕ್ಕೊಳಗಾದ, ನಿಗೂಢವಾಗಿ ಕ್ರೂರವಾಗಿ ಕೊಲೆಯಾದಂತಹ ಸೌಜನ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಉಜಿರೆಯಲ್ಲಿ STM ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ 17 ವರ್ಷದ ಹುಡುಗಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಮತ್ತು ತೀವ್ರ ಆಕ್ರೋಶಕ್ಕೆ ಕಾರಣವಾದಂತಹ ಪ್ರಕರಣವಾಗಿದೆ. 2012ರಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಇನ್ನೂ ಕೂಡ 2026 ಆದ್ರೂ ಇನ್ನೂ ಆ ಕೇಸ್ಗೆ ಒಂದು ನ್ಯಾಯ ಸಿಗದೇ ಇರೋದು ನಿಜವಾಗ್ಲೂ ದುರಂತ ಅಂತಲೇ ಹೇಳ್ಬೋದು. ಆರಂಭದ ತನಿಖೆಯಲ್ಲೇ ಲೋಪದೋಷಗಳಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ಸಿಗೋಕ್ಕಾಗ್ತಾ ಇಲ್ಲ. ಏನೇ ಆಗಲಿ, ಆದಷ್ಟು ಬೇಗ ಮಂಜುನಾಥನೇ ಈ ಒಂದು ಪ್ರಕರಣಕ್ಕೆ ನ್ಯಾಯವನ್ನು ಒದಗಿಸಬೇಕು.
ಅಪರಾಧಿಗೆ ಶಿಕ್ಷೆ ಆಗಬೇಕು, ಶೋಷಣೆಗೆ ಒಳಗಾದಂತಹ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆ ಸಿಗಬೇಕು, ಮುಂದೆ ನಡೆಯಬಹುದಾದಂತಹ ಇಂಥ ಎಷ್ಟೋ ಅತ್ಯಾಚಾರಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಹೀಗೆ ಇದೇ ರೀತಿಯ ಆಲೋಚನೆಗಳಿಂದ ನಾನು ಮಂಕ ಕೂತಿದ್ದೆ. ಧರ್ಮಸ್ಥಳ ಸಿಕ್ಕೇ ಬಿಡ್ತು. ನಾನು ಸುಮಾರು 5 ವರ್ಷದಿಂದ ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ, ಬರೋಕ್ಕೂ ಆಗಿರಲಿಲ್ಲ. ನನ್ನ ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಬಂದಿದ್ದು. ಹತ್ತತ್ರ 5 ವರ್ಷ ಆಗಿತ್ತು ನಾನು ಇಲ್ಲಿಗೆ ಬಂದು. ಸೊ ದೇವ್ರು ನೋಡೋ ಖುಷಿ ಅಂತೂ ಇದ್ದೇ ಇತ್ತು. ಇದೇ ಖುಷಿನಲ್ಲಿ ಮಂಜುನಾಥನಿಗೆ ಒಂದು ಜೈ ಅಂತ ಹೇಳಿ ಇಳಿಯೋಕೆ ಸಜ್ಜಾದ್ವಿ. ಐದು ವರ್ಷಗಳ ನಂತರ ನೋಡ್ತಾ ಇರೋದ್ರಿಂದ ತುಂಬ ಚೇಂಜಸ್ ಆಗಿತ್ತು. ಈ ದೇವಾಲಯವು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ. ಈ ಪವಿತ್ರ ದೇಗುಲವು ನೇತ್ರಾವತಿ ನದಿಯ ದಂಡೆಯಲ್ಲಿದೆ. ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಅಂತ ಭಕ್ತರು ನಂಬ್ತಾರೆ. ಈ ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಾದರೆ, ಇದು 800 ವರ್ಷಗಳ ಹಿಂದಿನದು. ಅಣ್ಣಪ್ಪ ಎಂಬ ಹೆಸರಿನ ಮಹಾನ್ ಶಕ್ತಿ ಹೊಂದಿರುವ ಸ್ಥಳೀಯ ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕರೆತರಲಾಯಿತು ಎಂದು ಹೇಳಲಾಗುತ್ತೆ. ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನು ಕುಡುಮ ಅನ್ನೋ ಹೆಸರಿಂದ ಕರೀತಾ ಇದ್ರಂತೆ. ಈ ದೇವಾಲಯದ ವಿಶೇಷತೆ ಅಂತಂದರೆ ಧರ್ಮದ ಸ್ಥಳ ಅಂತಲೇ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ನೀಡಲಾಗುತ್ತೆ. ಇದು ಎಲ್ಲ ಧರ್ಮಗಳ ಜನರಿಗೂ ಮುಕ್ತವಾಗಿರುತ್ತೆ. ದೇವರು ಶಿವನೇ ಆದರೂ ಪೂಜೆಯನ್ನು ಮಾಧ್ವ ಬ್ರಾಹ್ಮಣರು ನಡೆಸುತ್ತಾರೆ. ಅಂದರೆ ಇದು ವೈಷ್ಣವ ಸಂಪ್ರದಾಯದಂತೆ ನಡೆಸುತ್ತಾರೆ. ಈ ರೀತಿಯ ಸಂಪ್ರದಾಯ ಭಾರತದಲ್ಲಿಯೇ ಅಪರೂಪ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಅಂದರೆ ಅದು ಧರ್ಮಸ್ಥಳ. ಇನ್ನೊಂದು ವಿಶೇಷತೆ ಅಂದರೆ ಇದನ್ನು ವಿಶ್ವದ ಅತಿ ದೊಡ್ಡ ಉಚಿತ ಊಟ ಸೇವೆಗಳಲ್ಲೊಂದು ಅಂತ ಕರೆಯುತ್ತಾರೆ. ಲಕ್ಷ ದೀಪೋತ್ಸವ, ಮಹಾಶಿವರಾತ್ರಿ, ವಾರ್ಷಿಕ ಜಾತ್ರೆಗಳು ತುಂಬ ವೈಭವದಿಂದ ಇಲ್ಲಿ ನಡೆಯುತ್ತೆ. ಇಲ್ಲಿ ನಡೆಯುವಂತಹ ಉತ್ಸವಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸೊ ಒಟ್ಟಿಗೆ ಹೇಳಬೇಕು ಅಂತಂದರೆ ಧರ್ಮಸ್ಥಳ ಕೇವಲ ದೇವಾಲಯವಲ್ಲ, ಅದು ಧರ್ಮ, ದಾನ ಮತ್ತು ಮಾನವೀಯ ಮೌಲ್ಯಗಳ ಸಂಕೇತ ಅಂತಲೇ ಹೇಳ್ಬೋದು. ನಾವು ಮೊದಲೆಲ್ಲ ಕ್ಯೂನಲ್ಲಿ ಹೋಗುವಾಗ ತುಂಬಾ ರಶ್ ಇರೋದು, ಜನ ಈ ಲೈನ್ನಲ್ಲೆಲ್ಲ ಕೂತಿರೋರು. ಬಟ್ ಇವಾಗ ಜನಗಳೇ ಇರಲಿಲ್ಲ ಕ್ಯೂನಲ್ಲಿ, ರಶ್ ಕಡಿಮೆ ಇದ್ದಾರೆ ಅನಿಸುತ್ತೆ ಇವತ್ತು ಅಂತ. ಬಟ್ ವಾಸ್ತವನೇ ಬೇರೆ. ಅಲ್ಲೇ ಒಂದು ಕೊಠಡಿ ಥರ ಮಾಡಿದರು, ಅಲ್ಲಿ ಚೇರ್ಸ್ ಹಾಕಿದ್ರು, ಬ್ಯಾಚ್ ವೈಸ್ ಒಳಗಡೆ ಬಿಡ್ತಾಯಿದ್ರು. ಆವಾಗ ನನಗೆ ಅರ್ಥ ಆಯಿತು, ಕ್ಯೂನಲ್ಲಿ ಕಂಬಿಗಳ ಮಧ್ಯ ಮಕ್ಕಳನ್ನ ಕರ್ಕೊಂಡು ವೇಟ್ ಮಾಡೋಕ್ಕಾಗಲ್ಲ ಮತ್ತು ವಯಸ್ಸಾದವ್ರಿಗೂ ಕಷ್ಟ ಆಗುತ್ತೆ ಅಂತ ಈ ರೀತಿ ಚೇರ್ಸ್ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಆ್ಯಕ್ಚುಲಿ ಫೆಸಿಲಿಟಿ ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಯಿತು. ಅಲ್ಲಿನೇ ವಾಶ್ರೂಮ್ ಸೌಲಭ್ಯ ಮತ್ತು ತಂಪು ಪಾನೀಯಗಳನ್ನ ಇಟ್ಟಿದ್ರು. ಅಲ್ಲಿಂದ ಮುಂದೆ ಬಂದ ಮೇಲೆ ಈ ರೀತಿ ಮತ್ತೆ ಕ್ಯೂ ಸಿಸ್ಟಮ್ ಆಯಿತು. ಸ್ವಲ್ಪ ದೂರ ಇತ್ತು, ಸೊ ಹಾಗೆ ನಡ್ಕೊಂಡು ಹೋದ್ವಿ.
ಇದು ದೇವಸ್ಥಾನದ ಒಳ ಆವರಣ. ಇದ್ರ ಮುಂದೆ ವಿಡಿಯೋ ಅಲೋ ಇಲ್ಲ, ಸೊ ನಾನು ಆಫ್ ಮಾಡಿದೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹೊರಗೆ ಬಂದ್ವಿ. ನನ್ನ ಬೇಡಿಕೆ ಯಾವಾಗಲೂ ಒಂದೇ, ಅದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ. ಸರಿ ಅಂತ ನಾವು ಪ್ರಸಾದ ತಿನ್ನೋಕೆ ಬಂದ್ವಿ. ಪ್ರಸಾದದ ರುಚಿ ಅಂತೂ ಅದ್ಭುತ. ದೇವಸ್ಥಾನದ ಸ್ಥಾಪನೆಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇದೇ ರೀತಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಹೊಟ್ಟೆ ತುಂಬಿಸಿದೆ ಈ ಒಂದು ದೇಗುಲ. ಇದೆಲ್ಲ ನಿಜವಾಗ್ಲೂ ಸಾಮಾನ್ಯ ಅಂತೂ ಅಲ್ಲ, ಅಸಾಮಾನ್ಯವಾದದ್ದೇ. ಹೀಗೆ ನಾವು ಖುಷಿಯಿಂದ ಪ್ರಸಾದ ಸ್ವೀಕರಿಸಿ ಹೊರಗೆ ಬಂದ್ವಿ. ನನ್ನ ಮಗನ ತುಂಟಾಟ ನೋಡಿ, ಪ್ರಸಾದನೂ ಕರೆಕ್ಟಾಗಿ ತಿಂದಿಲ್ಲ ಅವನು ಯಾವಾಗಲೂ ಅಷ್ಟೇ ಹೊರಗಡೆ ಹೋದಾಗ ಅವನು ಊಟ ತಿನ್ನಲ್ಲ ಕರೆಕ್ಟಾಗಿ. ಅದು ನಂಗೆ ನಿಜ ಮೂಡ್ ಆಫ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅನ್ಹೆಲ್ದಿ ಇರೋ ಜಂಕ್ ಫುಡ್ನ ಎಷ್ಟು ಬೇಕಾದರೂ ತಿಂತಾರೆ, ಹೆಲ್ದಿ ಇರೋ ಊಟನ ಮುಟ್ಟಲ್ಲ. ನನ್ನ ಮಗ ಮಾತ್ರನ ಹೀಗೆ ಇಲ್ಲ, ನಿಮ್ಮನೆ ಮಕ್ಕಳು ಹಿಂಗ ಅಂತ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ನಾವು ಹೋಗಿದ್ದು ಅದೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸೌತ್ ಕಡ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಈ ದೇವಾಲಯ ಧರ್ಮಸ್ಥಳದಿಂದ 20 ಕಿಲೋಮೀಟರ್ನ ದೂರದಲ್ಲಿದೆ. ಈ ದೇವಾಲಯದ ಇತಿಹಾಸ ಮತ್ತು ಪ್ರತೀತಿಯನ್ನು ನೋಡೋದಾದರೆ, ಗಣಪತಿಯು ಗೋವುಗಳನ್ನು ಮೇಯಿಸುವ ಮಕ್ಕಳಿಗೆ ಸಿಕ್ಕಿದ್ದಂತೆ. ಆ ಮಕ್ಕಳು ಸೌತೆಕಾಯಿಯನ್ನು ನೈವೇದ್ಯವಾಗಿ ನೀಡ್ತಾ ಇದ್ರಂತೆ. ಹಾಗಾಗಿ ಈ ಸ್ಥಳಕ್ಕೆ ಸೌತಡ್ಕ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದು ಈ ಸ್ಥಳೀಯರ ಒಂದು ಹೇಳಿಕೆ. ಈ ದೇವಾಲಯದ ಒಂದು ವಿಶೇಷತೆ ಅಂತಂದರೆ, ಇದು ರೂಫ್ಲೆಸ್ ಟೆಂಪಲ್, ಅಂದರೆ ಬಯಲು ಆಲಯ ಅಂತ ಹೆಸರುವಾಸಿಯಾಗಿದೆ. ಅದರ ಅರ್ಥ ಇಲ್ಲಿ ಗಣೇಶನ ವಿಗ್ರಹ ಯಾವುದೇ ಗೋಪುರವಿಲ್ಲದೆ ಹಸಿರು ಪರಿಸರದಲ್ಲಿ ನೆಲೆಸಿದ್ದು, ಇಲ್ಲಿ ಬರುವ ಭಕ್ತರಿಗೆ ಗಣೇಶ ದಿನದ 24 ಗಂಟೆನೂ ಕೂಡ ದರ್ಶನ ನೀಡುತ್ತಾರೆ. ಈ ಗಣಪತಿ ಮೂರ್ತಿಯು ಸುಮಾರು 800 ವರ್ಷಗಳಷ್ಟು ಹಳೆಯದಾಗಿದೆ ಅನ್ನುವಂತಹ ಪುರಾವೆಗಳಿದ್ದಾವೆ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ದೇವಾಲಯದ ತುಂಬ ಗಂಟೆಗಳೇ ಕಾಣಿಸುತ್ತೆ. ಯಾಕಂದರೆ ಭಕ್ತರು ತಮ್ಮ ಬೇಡಿಕೆಗಳು ಈಡೇರಿದ ನಂತರ ದೇವಸ್ಥಾನಕ್ಕೆ ಬಂದು ಸಣ್ಣದರಿಂದ ಹಿಡಿದು ದೊಡ್ಡದಾದ ಗಂಟೆಗಳನ್ನು ಕಟ್ತಾರೆ. ಈ ವಿನಾಯಕನನ್ನು ತುಂಬ ಪವರ್ಫುಲ್ ಅಂತಲೂ ಹೇಳ್ತಾರೆ. ನೋಡಿ, ಇಲ್ಲಿ ಈ ಒಂದು ದೇವರ ಮೂರ್ತಿಗೆ ಯಾವುದೇ ಗೋಡೆನೂ ಇಲ್ಲ, ತುಂಬಾ ಮುಕ್ತವಾಗಿದೆ ಈ ಒಂದು ಮೂರ್ತಿ. ನಾವು ಹೀಗೆ ಸರತಿ ಸಾಲಿನಲ್ಲಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡ್ವಿ. ಈ ಮಹಾಗಣಪತಿಯ ಆಶೀರ್ವಾದ ಸಿಗಲಿ ಅಂತ ಕೇಳಿಕೊಂಡು ಮುಂದೆ ಹೋಗೋಣ. ಈ ಮಹಾಗಣಪತಿಯ ದರ್ಶನ ಮುಗಿದ ಮೇಲೆ ನಾವು ಮುಂದೆ ಹೋಗಿದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ. ಈಗ ಸಮಯ ಸುಮಾರು 4:15 ಅಷ್ಟಾಗಿತ್ತು. ಬಿಸಿಲಂತೂ ಹಾಗೇನೆ ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಟಿಯಲ್ಲಿ ಅರ್ಧಕ್ಕರ್ಧ ಜನ ನಿದ್ದೆ ಮಾಡ್ತಾಯಿದ್ರು. ನಾನಂತೂ ರೋಡ್ ನೋಡ್ತಾ ಸುಮ್ಮನೆ ಕುಂತಿದ್ದೆ. ಈ ಮುಂದೆ ಹೋಗ್ತಾ ಇರೋ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದಲ್ಲಿದೆ. ಈ ದೇವಾಲಯವು ಪಶ್ಚಿಮ ಘಟ್ಟಗಳ ಸುಂದರ ಪರಿಸರದಲ್ಲಿದ್ದು ಸುತ್ತಲೂ ದಟ್ಟ ಅರಣ್ಯಗಳಿಂದ ಕೂಡಿದೆ ಮತ್ತು ಇದು ಕುಮಾರಧಾರ ನದಿಯ ದಡದಲ್ಲಿದೆ. ಇದಿಷ್ಟು ಕೂಡ ದೇವಾಲಯದ ಭೌಗೋಳಿಕ ಪರಿಚಯ. ಆದರೆ ಇನ್ನು ದೇವಾಲಯದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನೋಡೋದಾದರೆ, ಈ ದೇಗುಲ ಸ್ಥಾನಿಕ ಬ್ರಾಹ್ಮಣರ ಮುಖ್ಯ ಕೇಂದ್ರವಾಗಿದೆ ಮತ್ತು ತುಳುನಾಡಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಇತಿಹಾಸ ಮತ್ತು ಸ್ಥಳ ಪುರಾಣವನ್ನು ನೋಡೋದಾದರೆ,
ತಾರಕಾಸುರನ ಸಂಹಾರದ ನಂತರ ಕಾರ್ತಿಕೇಯನು ತನ್ನ ಸಹೋದರ ಗಣೇಶನೊಂದಿಗೆ ಕುಮಾರ ಪರ್ವತಕ್ಕೆ ಆಗಮಿಸುತ್ತಾರೆ. ಇಲ್ಲಿ ನಾಗರಾಜ ವಾಸುಕಿಯು ತನ್ನನ್ನು ರಕ್ಷಿಸುವಂತೆ ಕಾರ್ತಿಕೇಯನ ಮೊರೆ ಹೋಗ್ತಾರೆ. ವಾಸುಕಿಯ ಭಕ್ತಿಗೆ ಮೆಚ್ಚಿ ಕಾರ್ತಿಕೇಯನು ಇಲ್ಲಿ ನೆಲೆಸ್ತಾರೆ. ಮತ್ತು ಈ ಸುಬ್ರಹ್ಮಣ್ಯರ ವಿವಾಹದ ಬಗ್ಗೆ ಹೇಳೋದಾದರೆ, ದೇವೇಂದ್ರನ ಮಗಳು ದೇವಸೇನೆಯು ಈ ಕಾರ್ತಿಕೇಯನನ್ನು ಮೋಹಿಸಿ ಕುಮಾರಧಾರ ತಟದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನ ಅವರ ವಿವಾಹ ನಡೆಯುತ್ತೆ. ಕುಕ್ಕೆಯ ಮೂಲ ಸ್ಥಾನವೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ನಾಗನ ರೂಪದಲ್ಲಿ ದೇವರಿರುವುದು ವಿಶೇಷ. ಈ ಕ್ಷೇತ್ರವು ಶಾಸನೋಕ್ತವಾಗಿಯೂ ಕೂಡ ಅತಿ ಪ್ರಾಚೀನವಾಗಿದ್ದು, ಆದಿಶಂಕರಾಚಾರ್ಯರು ಇಲ್ಲಿ ಕೆಲವು ದಿನ ವಾಸ್ತವ್ಯ ಹೂಡಿದರೆಂದು ಆನಂದ ವಿರಚಿತ ಶಂಕರ ವಿಜಯದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಹೆಸರಿನ ಮೂಲವನ್ನು ತಿಳ್ಕೊಳ್ಳೋದಾದರೆ, ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿ ಅನ್ನೋ ಅರ್ಥ ಕೊಡುತ್ತೆ. ನಾಗರಾಜ ವಾಸುಕಿಯು ಇಲ್ಲಿ ಬಿದಿರಿನ ಬುಟ್ಟಿಯಲ್ಲಿ ವಾಸವಾಗಿದ್ದರಿಂದ ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಬಂತು ಅನ್ನೋ ಪ್ರತೀತಿ ಇದೆ. ಇಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಮುಂತಾದ ನಾಗದೋಷ ಪರಿಹಾರ ಪೂಜೆಗಳು ಅತ್ಯಂತ ಪ್ರಸಿದ್ಧವಾಗಿರುವಂಥವು. ಇದಿಷ್ಟು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಪರಿಚಯ ಆಗಿತ್ತು. ನಾವೆಲ್ಲರೂ ಕೂಡ ಹೀಗೆ ಫೋಟೋಸ್ ವಿಡಿಯೋಸ್ ತಗೊಂಡು ಅದಾದಮೇಲೆ ಒಂದಷ್ಟು ದೇವರ ಫೋಟೋ, ವಿಗ್ರಹ ಮತ್ತು ತಾಯ್ತ ಇವುಗಳನ್ನು ತಗೊಂಡು ಹೊರಡೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಟಿಯನ್ನು ಓಡಿಸ್ತಾ ಇದ್ದಂಥ ಡ್ರೈವರ್, ಇನ್ನು 7:15 ಊಟ ಇದೆ, ಒಟ್ಟಿಗೆ ಊಟ ಮಾಡ್ಕೊಳ್ಳಿ, ಮನೆಗೆ ಹೋಗೋ ಅಷ್ಟರಲ್ಲಿ ಸರಿ ಆಗುತ್ತೆ ಅಂತ ಹೇಳಿದ್ರು. ನಾವು ಸರಿ ಅಂತ ಊಟ ಮಾಡಿ ಅದಾದಮೇಲೆ ಟಿ ಹತ್ರ ಬಂದ್ವಿ. ಇಲ್ಲಿ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ನಾನು ಕೂಡ ಅವ್ರಿಗೆ ಸ್ವಲ್ಪ ಗ್ರೂಪ್ ರೀಲ್ಸ್ ಸಜೆಸ್ಟ್ ಮಾಡಿದೆ. ಅದಕ್ಕೆ ಅವರೆಲ್ಲ ಸರಿ ಅಂತಂತ ಒಗ್ಗಟ್ಟಾಗಿ ಬಂದು ನಾನು ಹೇಳಿದ್ದೆಲ್ಲ ಮಾಡಿದ್ರು. ಪಾಪ ಹಾಯ್ ಮಾಡೋದು, ರೌಂಡ್ ಮಾಡೋದು, ಕ್ಯಾಟ್ ವಾಕ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ನನಗೂ ಖುಷಿ ಆಯಿತು, ಎಲ್ಲರೂ ಖುಷಿಪಟ್ಟರು. ಎಲ್ಲರೂ ಪಾಪ ಚಿಕ್ಕ ಮಕ್ಕಳ ಥರ ಆಗಿದ್ದರು. ಈ ರೀತಿ ಖುಷಿಯಾಗಿರ್ತೀವಲ್ಲ, ಇದಿಷ್ಟೇ ಮನುಷ್ಯನ ಜೀವನ. ನಾವು ನಿಜವಾಗ್ಲೂ ಏನೂ ತೊಗೊಂಡೋಗಲ್ಲ. ಹಣ, ಮನೆ, ಆಸ್ತಿ, ಒಡವೆ, ವಸ್ತುಗಳು, ಲಕ್ಸುರಿ ಐಟಮ್ಸ್ ಇವ್ಯಾವುದು ಕೂಡ ನಾವು ತೊಗೊಂಡೋಗಲ್ಲ. ನಾವು ತೊಗೊಂಡೋಗೋದೊಂದೇ ಸುಂದರ ಕ್ಷಣಗಳನ್ನು ಮಾತ್ರನೇ ನಾವು ತೊಗೊಂಡೋಗೋದು. ಅದೊಂದನ್ನು ಮಾತ್ರ ತೊಗೊಂಡೋಗಕ್ಕೆ ಸಾಧ್ಯ. ಸೊ ಅದಕ್ಕೆ ಇರೋಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರಿ, ಖುಷಿಯಾಗಿರಿ. ಲೈಫಲ್ಲಿ ಸ್ಟ್ರಗಲ್ಲು, ಕಷ್ಟ, ಸಮಸ್ಯೆಗಳು, ಸಾಲಗಳು ಮಾಮೂಲಿ, ಎಲ್ಲರಿಗೂ ಇದ್ದೇ ಇರುತ್ತೆ. ಅದ್ರ ಜೊತೆ ಖುಷಿಯಾಗಿರೋದೆ ಜೀವನದ ದೊಡ್ಡ ಸವಾಲು ಅಂತ ಹೇಳ್ತಾ, ಹೀಗೆ ಇರಲಿ, ಇವ್ರ ಸ್ನೇಹ ಸಂಬಂಧ ಎಲ್ಲ ಯಾರ ಮಧ್ಯನೂ ಬಿರುಕು ಬರದೇ ಇರಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ಕೂಡ ನಮ್ಮ ಒಂದು ದಿನದ ಟ್ರಿಪ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.